ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಒಂದು ಸರ್ಕಾರಿ ಕೋಟದ ಒಂದು BEd ಸೀಟು ಬೇಕು ಅಂದ್ಬಿಟ್ಟು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿರುವಂತಹ ಸಾಕಷ್ಟು ವಿದ್ಯಾರ್ಥಿಗಳು ಇದೀಗ ಒಂದು ಫಸ್ಟ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗಿರುವಂತದ್ದು ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟ ಆಗಿದ್ದು ಇದರಲ್ಲಿ ವಿದ್ಯಾರ್ಥಿಗಳಿಗೆ ಕಾಲೇಜುಗಳು ಸಿಕ್ಕಿರುವಂತದ್ದು ಕೆಲವು ವಿದ್ಯಾರ್ಥಿಗಳಿಗೆ ಇನ್ನ ಕೆಲವು ವಿದ್ಯಾರ್ಥಿಗಳು ಸ್ಟಾರ್ ಮಾರ್ಕ್ ಆಗಿರಬಹುದು ಇನ್ನ ಕೆಲವು ವಿದ್ಯಾರ್ಥಿಗಳ ಲಿಸ್ಟ್ ಹೆಸರೇ ಬಂದಿಲ್ಲ ಇನ್ನ ಕೆಲವು ವಿದ್ಯಾರ್ಥಿಗಳಿಗೆ ಸಿಕ್ಕಿರೋ ಕಾಲೇಜ್ ಬೇಡ ಇತರೆ ಒಂದು ಸಮಸ್ಯೆಗಳು ಕೂಡ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟಾಗ್ರಾಮ್ ಆಗಿರಬಹುದು ಟೆಲಿಗ್ರಾಮ್ ಆಗಿರಬಹುದು ಕಮೆಂಟ್ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನ ಕೂಡ ಕೇಳ್ತೀರಾ ಇದಕ್ಕೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ ವಿಡಿಯೋಸ್ಗಳನ್ನ ಕೂಡ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದೇವೆ ವಿದ್ಯಾರ್ಥಿಗಳು ಅದನ್ನ ನೋಡಿಲ್ಲ ಅಂದ್ರೆ ನೋಡಬಹುದಾಗಿರುತ್ತೆ ಒಂದು ಸ್ಟಾರ್ ಮಾರ್ಕ್ ಬಂದಿರುವಂತಹ ವಿದ್ಯಾರ್ಥಿಗಳು ಏನ್ ಮಾಡಬೇಕಾಗಿರುತ್ತೆ ಒಂದು ಕಾಲೇಜ್ ಲಿಸ್ಟ್ ಅಲ್ಲಿ ಹೆಸರೇ ಬರ್ತಿರುವಂತಹ ವಿದ್ಯಾರ್ಥಿಗಳು ಏನ್ ಮಾಡಬೇಕಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಡಿಯೋಸ್ಗಳು ಕೂಡ ಬರ್ತವೆ ವಿಡಿಯೋ ಕೂಡ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದೇವೆ ವಿದ್ಯಾರ್ಥಿಗಳಿಗೆ ಅದನ್ನ ಕೂಡ ವೀಕ್ಷಣೆ ಮಾಡಿ ಸಿಕ್ಕಿರೋ ಕಾಲೇಜ್ ಬೇಡ ನಮಗೆ ಸೊ ಈಗ ಈ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಅಂತ ಕೂಡ ವಿಡಿಯೋ ಮಾಡಿದೀವಿ ಅದನ್ನ ಕೂಡ ನೋಡಬಹುದಾಗಿರುತ್ತೆ ಯಾಕಂದ್ರೆ ಈ ವಿಡಿಯೋ ಇನ್ನ ಸ್ಟಾರ್ಟ್ ಆಗದೇ ಇರೋದಿಲ್ಲ ಅದಕ್ಕೂ ಮುಂಚೆನೇ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿರ್ತೀರಾ ಸೊ ಈ ತರ ನನಗೆ ಸ್ಟಾರ್ ಮಾರ್ಕ್ ಬಂದಿದೆ ಅಥವಾ ಸೀಟ್ ಸಿಕ್ಕಿಲ್ಲ ಅಥವಾ ಏನ್ ಮಾಡಬೇಕು ಏನೇ ಅಂತ ಸೊ ಆ ಕಾರಣಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಹೇಳ್ತಾ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ಏನೇನರ ಬಗ್ಗೆ ಮಾಹಿತಿನ ಕೊಡ್ತಾ ಇದೀವಿ ಅಂದ್ರೆ ನನಗೆ ಕಾಲೇಜ್ ಸಿಕ್ಕಿದೆ ನನಗೆ ಸಿಕ್ಕಿರೋ ಕಾಲೇಜಿಗೆ ನಾನು ಅಡ್ಮಿಷನ್ ಆಗ್ತೀನಿ ಸೊ ಹಾಗಾದ್ರೆ ನಾನು ಏನೇನು ಪ್ರೊಸೆಸ್ ನ ಫಾಲೋ ಮಾಡಬೇಕು ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕಿರುತ್ತೆ ನನಗೆ ಫೀಸ್ ಎಷ್ಟು ಬರುತ್ತೆ ಕಾಲೇಜ್ ಯಾವ ವಿದ್ಯಾರ್ಥಿಗಳಿಗೆ ಕಾಲೇಜ್ ಫೀಸ್ಗಳು ಬರುತ್ತೆ ನಂತರದಲ್ಲಿ ಅಗತ್ಯ ದಾಖಲೆಗಳು ಡಾಕ್ಯುಮೆಂಟ್ಸ್ ಏನೇನು ಬೇಕಿರುತ್ತೆ ರೆಕ್ಯೂ ಡಾಕ್ಯುಮೆಂಟ್ಸ್ ನಂತರದಲ್ಲಿ ಒಂದು ಅಡ್ಮಿಷನ್ ಸ್ಲಿಪ್ ಅನ್ನ ವಿದ್ಯಾರ್ಥಿಗಳು ಪಡ್ಕೊಳ್ಳೋ ವಿಧಾನ ಏನು ಚಲನ್ ಜನರೇಟ್ ಆಗೋದಕ್ಕೆ ಸಂಬಂಧಪಟ್ಟಂತೆ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ದಿನಾಂಕಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಮಾಹಿತಿಯನ್ನು ತಿಳಿಸ್ತಾ ಇರುವಂತದ್ದು ಇಲಾಖೆ ಕಡೆಯಿಂದ ಏನೇನು ಮಾಹಿತಿನ ಕೊಟ್ಟಿದ್ದಾರೆ ಅಂತ ಸೊ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಸೊ ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ BEd ಕುರಿತು ಪ್ರಮುಖ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರುವಂತರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮಾರಿದೆ ವಿಡಿಯೋ ಶೇರ್ ಮಾಡಿ ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ BEd ಕುರಿತು ಕೂಡ ಮಾಹಿತಿಗಳು ಸಿಗ್ತಾ ಇಲ್ಲ ಪರ್ಟಿಕ್ಯುಲರ್ ಆಗಿ ವಿದ್ಯಾರ್ಥಿಗಳಿಗೆ ಸೊ ಒಂದು ಏನ್ ಮಾಡಬೇಕು ಏನು ಎತ್ತ ಕನ್ಫ್ಯೂಷನ್ಸ್ಗಳು ಆಗ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಟೆಲಿಗ್ರಾಮ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ನಿಮಗೆ ಸಂಪೂರ್ಣ ಮಾಹಿತಿಗಳು ಸಿಗ್ತಾ ಇರುತ್ತೆ ಟೆಲಿಗ್ರಾಮ್ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ PDFs ಆಗಿರ್ಬೋದು ಸೆಲೆಕ್ಷನ್ ಲಿಸ್ಟ್ಗಳು ಎಲ್ಲ ಕೂಡ ಅಲ್ಲಿ ಸಿಗ್ತಾ ಇರುತ್ತೆ ಸೊ ವಿದ್ಯಾರ್ಥಿಗಳು ಟೆಲಿಗ್ರಾಮ್ ಕೂಡ ಮೆಸೇಜ್ ಮಾಡ್ತಿದ್ದಾರೆ ಟೆಲಿಗ್ರಾಮ್ ನಲ್ಲಿ ಮೆಸೇಜ್ ಮಾಡಿಬಿಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದರ ಪ್ರಶ್ನೆ ಡೌಟ್ ಇದ್ರೆ ಮೆಸೇಜ್ ಮಾಡಿ ಸಾಕಷ್ಟು ಮೆಸೇಜ್ಗಳು ಕೂಡ ಇದೆ ನೀವು ಕೂಡ ನೋಡ್ತಾ ಇದ್ದೀರಾ ಆದಷ್ಟು ರಿಪ್ಲೈಗಳನ್ನು ಕೂಡ ಇವಾಗ ಕೊಡ್ತಾ ಇರುವಂತದ್ದು ರಿಪ್ಲೈ ಆಗಿರೋದನ್ನು ಕೂಡ ನೋಡ್ತಾ ಇದ್ದೀರಾ ಸೊ ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೂಡ ಆಗ್ತಿದ್ದಾವೆ ಸೊ ಆದಷ್ಟು ಸ್ವಲ್ಪ ರಿಪ್ಲೈ ತಡ ಆಗಬಹುದು ಅಂತ ಹೇಳ್ತಾ ಹೆಚ್ಚಿಗೆ ಕ್ವಿಕ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ BEd ಕುರಿತು ಸುದ್ದಿನ ತಿಳ್ಕೊಳ್ಳೋದಕ್ಕೆ ಸಬ್ಸ್ಕ್ರೈಬ್ ಆಗಿ ಈಗಲೇ ಇಟ್ಕೊಂಡಿರಿ ಅಂತ ಹೇಳ್ತಾ ಇನ್ನ ಕೆಲವು ವಿದ್ಯಾರ್ಥಿಗಳು ಕೂಡ ಯಾರು ಹೇಳ್ತಾ ಇದ್ರು ಅಂದ್ರೆ ಇವಾಗ ವಿಡಿಯೋ ಲೆಂತ್ ಮಾಡ್ತಾರೆ ಇನ್ನೊಂದು ಮತ್ತೊಂದು ಅಂತೆಲ್ಲ ಕೆಲವು ವಿದ್ಯಾರ್ಥಿಗಳು ಹೇಳ್ತಿರೋ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅಥವಾ ಏನಾರ ಸಮಸ್ಯೆ ಇದೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅದನ್ನು ಸರಿಪಡಿಸ್ಕೋಬೇಕಂತ ಕೂಡ ನಾವು ಟೆಲಿಗ್ರಾಮ್ ಅಲ್ಲಿ ಒಂದು ಪೋಲ್ ಮಾಡ್ತೀವಿ ಅದರಲ್ಲಿ 75ಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಅಂದ್ರೆ ಬಹುತೇಕ ಅಂತ ಹೇಳ್ಬೋದು ಸೊ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀವು ನಮ್ಗೆ ಉಚಿತವಾಗಿ ಮಾಹಿತಿನ ಕೂಡ ಕೊಡ್ತಿದ್ದೀರಾ ನೀವು ಇದೇ ರೀತಿ ಮುಂದುವರಿಸಿದ್ದೀನಿ ಅಂತ ಹೇಳಿರುವಂಥದ್ದು ಇನ್ನ ಕೆಲವು ವಿದ್ಯಾರ್ಥಿಗಳು ಕೂಡ ಯಾವ ತರ ಹೇಳ್ತೀರಾ ಅದೇ ತರ ಹೇಳಿ ಅದು ಹೆಲ್ಪ್ ಆಗುತ್ತೆ ಎಲ್ಲರಿಗೂ ಕೂಡ ಅಂತ ಕೂಡ ಹೇಳ್ತಾ ಇರುವಂಥದ್ದು ಅಂದ್ರೆ ಇನ್ನ ಕೆಲವು ವಿದ್ಯಾರ್ಥಿಗಳು ಮಾತ್ರ ಅವ್ರಿಗೆ ಅರ್ಥ ಆಗ್ತಿಲ್ಲ ಏನು ಸಮಸ್ಯೆ ಆಗ್ತಿದೆ ನನಗೆ ಗೊತ್ತಾಗ್ತಿಲ್ಲ ಅಂದ್ರೆ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಬೇಗನೆ ಇನ್ಫಾರ್ಮೇಶನ್ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬಿಡ್ಬೇಕಾ ಅಥವಾ ಏನು ಅರ್ಥ ಗೊತ್ತಾಗ್ತಿಲ್ಲ ಯಾಕಂದ್ರೆ ಬಹುತೇಕ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಿಲ್ಲ ಸೊ ಆ ಕಾರಣಕ್ಕೆ ಇವಾಗ ಆ ಕೆಲವೊಂದು ವಿದ್ಯಾರ್ಥಿಗಳು ಏನ್ ಹೇಳ್ತಿದಿರಲ್ಲ ಸೊ ನಮ್ಗೆ ಈ ತರ ಸಮಸ್ಯೆ ಇನ್ನೊಂದು ಮತ್ತೊಂದು ಅಥವಾ ವಿಡಿಯೋ ಜಾಸ್ತಿ ಆಗ್ತಿದೆ ಅಂತ ಅಂದ್ಬಿಟ್ಟು ಆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಇವಾಗ ನಾನು ಏನು ಹೇಳಿಕ್ಕಾಗಲ್ಲ ಯಾಕಂದ್ರೆ ಬಹುತೇಕ ವಿದ್ಯಾರ್ಥಿಗಳನ್ನ ಗಮನದಲ್ಲಿ ಇಟ್ಕೊಂಡಿಲ್ಲಿ ನಾನು ಆ ವಿಡಿಯೋಸ್ ಮಾಡಬೇಕಿರುತ್ತೆ ಯಾಕಂದ್ರೆ ಸಾವಿರಾರು ವಿದ್ಯಾರ್ಥಿಗಳನ್ನ ಪರಿಗಣಿಸಿದಂತ ಸಂದರ್ಭದಲ್ಲಿ ಸೊ ಕೆಲ ವಿದ್ಯಾರ್ಥಿಗಳಿಗೆ ಅರ್ಥ ಆಗದೆ ಇರಬಹುದು ಅಂದ್ರೆ ಇನ್ನ ಬಹುತೇಕ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತಿದೆ ಒಂದು ಇನ್ನೊಂದು ಏನಂದ್ರೆ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಇವಾಗ ನಾನು ಹೇಳ್ತಿರುವಂತ ವಿಧಾನನೇ ಅರ್ಥ ಆಗ್ತಿದೆ ಅಂತ ಆ ಕಾರಣಕ್ಕೆ ಇದನ್ನೇ ಫಾಲೋ ಮಾಡಿ ಅಂತ ಕೂಡ ಹೇಳ್ತಾರೆ ಯಾಕಂದ್ರೆ ಪರ್ಟಿಕ್ಯುಲರ್ ಅಂದ್ರೆ ಪ್ರತಿ ವಿಡಿಯೋದಲ್ಲಿ ಕೂಡ ನಾನು ಎಕ್ಸ್ಪ್ಲೇನ್ ಕೂಡ ಮಾಡ್ತಿರ್ತೀನಿ ಅಂದ್ರೆ ಏನ್ ಮಾಡ್ಬೇಕಂತ ಪ್ರತಿಯೊಂದು ಸ್ಟೆಪ್ ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ ಹಾಗಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಅದು ಅರ್ಥ ಆಗುತ್ತೆ ಆ ಕಾರಣಕ್ಕೆ ಅದನ್ನ ಅರ್ಥ ಮಾಡಿಸ್ಬೇಕು ಅಂದ್ರೆ ವಿಡಿಯೋ ಲೆಂತ್ ಆಗುತ್ತೆ ನಾನೇನು ಜಾಸ್ತಿ 15ರಿಂದ 20 ನಿಮಿಷ ವಿಡಿಯೋ ಕೂಡ ಮಾಡ್ತಾ ಇಲ್ಲ ಇಲ್ಲಿ ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸೊ ಎಲ್ಲ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಅರ್ಥ ಮಾಡ್ಬೇಕಿರುತ್ತೆ ಯಾಕಂದ್ರೆ ನಿಧಾನಗತಿಯಲ್ಲಿ ಅರ್ಥ ಮಾಡ್ಕೊಳ್ಳುವಂತ ವಿದ್ಯಾರ್ಥಿಗಳು ಕೂಡ ಇರ್ತಾರೆ ಸೊ ಆ ಕಾರಣಕ್ಕೆ ಫಾಸ್ಟ್ ಆಗಿ ಎಲ್ಲಾನು ಕೂಡ 2-3 ನಿಮಿಷ 4 ನಿಮಿಷದಲ್ಲೆಲ್ಲ ಹೇಳಿ ಮುಗಿಸಬಹುದು ಅದನ್ನ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗೋದಿಲ್ಲ ಅದು ಆ ಕಾರಣಕ್ಕೆ ಸ್ವಲ್ಪ ಆ ವಿಷಯನ ಲೆಂತ್ ಮಾಡಿದ್ರೆ ಮಾತ್ರ ಅದನ್ನ ಅರ್ಥಪೂರ್ಣವಾಗಿ ಹೇಳ್ಬೇಕಂದ್ರೆ ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬಹುದು ಸೊ ಆದ್ರೂ ಕೂಡ ನಾನು ವಿದ್ಯಾರ್ಥಿಗಳಿಗೆ ಲೆಂತ್ ಆದ್ರೂ ಕೂಡ ನಾನು ಸಮಸ್ಯೆ ಆಗ್ತಿದ್ರು ಕೂಡ ಇವಾಗ ನಮಗೆ 8ರಿಂದ 10 ನಿಮಿಷ ವಿಡಿಯೋ ಮಾಡಬೇಕು ಅಂದ್ರೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಬಟ್ ಆದ್ರೂ ಕೂಡ ಸಮಸ್ಯೆ ಆಗಬಾರ್ದು ವಿದ್ಯಾರ್ಥಿಗಳು ಅರ್ಥಪೂರ್ಣವಾಗಿ ಒಂದು ಮಾಹಿತಿನ ಅರ್ಥ ಮಾಡಿಸ್ಬೇಕು ಅಂತಾನೆ ವಿಡಿಯೋ ಮಾಡ್ತಿದ್ದೀನಿ ಸೊ ಪರವಾಗಿಲ್ಲ ಸ್ವಲ್ಪ ನಮಗೆ ಇದು ಸ್ಟ್ರೈನ್ ಆದ್ರೂ ಕೂಡ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಈಗ ವಿಷಯದ ಕಡೆ ಬರೋಣ ವಿದ್ಯಾರ್ಥಿಗಳಿಗೆ ಸೊ ಈಗ BEdಗೆ ನನಗೆ ಕಾಲೇಜ್ ಸೀಟ್ ಸಿಕ್ಕಿದೆ ನನಗೆ ಅಡ್ಮಿಷನ್ ಆಗಬೇಕು ಏನ್ ಮಾಡಬೇಕು ಅಂತ ಸಾಕಷ್ಟು ವಿದ್ಯಾರ್ಥಿಗಳ ಏನು ಪ್ರಶ್ನೆ ಇದೆಯಲ್ಲ ಸೊ ಅದಕ್ಕೆ ನಾನು ಸಂಬಂಧಪಟ್ಟಂತೆ ವಿಡಿಯೋ ಕೂಡ ಪರ್ಟಿಕ್ಯುಲರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಬಟ್ ಕೆಲವು ವಿದ್ಯಾರ್ಥಿಗಳು ಹೊಸ ಡೌಟ್ಗಳನ್ನ ಕೂಡ ಕೇಳಿದಿರಾ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಸೊ ವಿದ್ಯಾರ್ಥಿಗಳು ನಿಮಗೆ ಸಿಕ್ಕಿರೋ ಕಾಲೇಜ್ ಇಷ್ಟ ಇದೆ ಸೊ ಅದೇ ಕಾಲೇಜ್ ನಾನು ಅಡ್ಮಿಷನ್ ಆಗ್ತೀನಿ ಅಂತಕ್ಕಂಥ ವಿದ್ಯಾರ್ಥಿಗಳು ಏನಿದೆಲ್ಲ ನೀವು ಅಡ್ಮಿಷನ್ ಆಗಬೇಕು ಅಂದ್ರೆ ಆ ಒಂದು ಕಾಲೇಜಿಗೆ ಸಂಬಂಧಪಟ್ಟಂತೆ ಯೂಸರ್ ID ಪಾಸ್ವರ್ಡ್ ಅಂತ ಏನಿರುತ್ತಲ್ಲ ನಿಮ್ದು ಅದನ್ನ ಅಲ್ಲ ವೆಬ್ಸೈಟ್ ಅಲ್ಲಿ ಅದನ್ನ ಹಾಕ್ಬೇಕಿರುತ್ತೆ ಚಲನ್ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿರುವಂತದ್ದು ಅದನ್ನ ಕೂಡ ನೋಡಬಹುದಾಗಿರುತ್ತೆ ನೀವು
ಸೊ ಚಲನ್ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದಂತ ವಿಡಿಯೋ ಏನಿದೆ ಅದರ ಮುಖಾಂತರ ವಿದ್ಯಾರ್ಥಿಗಳು ಈಸಾಗಿ ಚಲನ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಅಂದರೆ ಚಲನ ಡೌನ್ಲೋಡ್ ಮಾಡ್ಕೊಬೇಕಿರುತ್ತೆ. SC/ST ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಇತರ ವಿದ್ಯಾರ್ಥಿಗಳು ಚಲನ ಡೌನ್ಲೋಡ್ ಮಾಡ್ಕೊಂಡು SBI ಬ್ಯಾಂಕ್ಗೆ ಹೋಗೋದ್ರ ಮುಖಾಂತರ ನಿಯರ್ ಬೈ ಹತ್ತಿರದ ಯಾವುದಾದ್ರು ಒಂದು SBI ಬ್ಯಾಂಕ್ಗೆ ಹೋಗಿ ನೀವು ಇದೇ SBI ಬ್ಯಾಂಕ್ ಹೋಗಬೇಕು ಅಂತಿಲ್ಲ. ಅದರಲ್ಲಿ ಹೋಗೋದ್ರ ಮುಖಾಂತರ ಇಷ್ಟೇನು ಫೀಸ್ ತೋರಿಸ್ತಿಲ್ಲ 6,025 5,025 ಆಗಿರ್ಬೋದು. ಒಂದು ಸೈನ್ಸ್ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಮತ್ತೆ 10,000 ಸಮಥಿಂಗ್ ಏನು ಫೀಸ್ ತೋರಿಸ್ತಿರುತ್ತಲ್ಲ ಆರ್ಟ್ಸ್ ಸೈನ್ಸ್ ವಿದ್ಯಾರ್ಥಿಗಳು ಕಾಮರ್ಸ್ ವಿದ್ಯಾರ್ಥಿಗಳು ಆ ಒಂದು ಫೀಸನ್ನು ನೀವು SBI ಬ್ಯಾಂಕಲ್ಲಿ ಪೇ ಮಾಡಬೇಕಿರುತ್ತೆ. SC/ST ಕ್ಯಾಸ್ಟನ್ನು ಹೊರತುಪಡಿಸಿ ವಿದ್ಯಾರ್ಥಿಗಳು SBI ಬ್ಯಾಂಕ್ನಲ್ಲಿ ಹಣವನ್ನು ಕಟ್ಟೋದ್ರ ಮುಖಾಂತರ ನೀವು ಅದನ್ನು 3 ಗಂಟೆ ನಂತರದಲ್ಲಿ ಒಂದು ಅಡ್ಮಿಷನ್ ವೆರಿಫಿಕೇಶನ್ ಸೆಂಟರ್ ಹೋಗಿರುತ್ತಲ್ಲ, ವೆರಿಫಿಕೇಶನ್ ಮಾಡಿಸ್ಲಿಕ್ಕೆ ನೀವು ಡಯಟ್ ಸಿಟಿ ಡಯಟ್ ಅಂತ ಏನು ಕರೀತಿರಲ್ಲ ನೀವು, ನೋಡಲ್ ಸೆಂಟರ್ ಅಂತ, ಅಲ್ಲಿ ಹೋಗೋದ್ರ ಮುಖಾಂತರ ವಿದ್ಯಾರ್ಥಿಗಳು ಸೊ ಅವರು ಒಂದು ಫಾಸ್ಟಾಗಿ ಹೇಳ್ತೀನಿ ಅನ್ಕೊಂತೀನಿ, ಬಟ್ ವಿಡಿಯೋ ಅಂತ ಆಗಬಾರ್ದು ಅನ್ನೋ ರೀಸನಿಂದ ಹೇಳ್ತಿರುವಂಥದ್ದು. ಬಟ್ ಆದಷ್ಟು ನಿಧಾನಕ್ಕೆ ಟ್ರೈ ಮಾಡ್ತೀನಿ. ಸೊ ವಿದ್ಯಾರ್ಥಿಗಳೇನು ವೆರಿಫಿಕೇಶನ್ ಸೆಂಟರ್ಗೆ ಬರೋದ್ರ ಮುಖಾಂತರ SBI ಬ್ಯಾಂಕ್ನಲ್ಲಿ ಹಣ ಕಟ್ಟಿ ವೆರಿಫಿಕೇಶನ್ ಸೆಂಟರ್ಗೆ ಬರಬೇಕು. ಅವರು ನಿಮಗೆ ಅಡ್ಮಿಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಡ್ತಾರೆ. ಸೊ ಹಣ ಕಟ್ಟಿ 3 ಗಂಟೆಗಳು ಆಗಿರಬೇಕಾಗಿರುತ್ತೆ ಅಂತ ಅವ್ರು ತಿಳಿಸಿರೋ ಮಾಹಿತಿಗಳಾಗಿರುತ್ತೆ. ನಂತರದಲ್ಲಿ SC/ST ವಿದ್ಯಾರ್ಥಿಗಳಿಗೆ ಅವರಿಗೆ ಅಡ್ಮಿಷನ್ ಸ್ಲಿಪ್ ಡೌನ್ಲೋಡ್ ಆಗೋದಿಲ್ಲ, ಚಲನ್ ಡೌನ್ಲೋಡ್ ಆಗೋದಿಲ್ಲ. ಆ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ ಸ್ಕ್ರೀನ್ ಶಾಟನ್ನು ತಗೊಂಡು ವಿದ್ಯಾರ್ಥಿಗಳು ಅವರು ಅಡ್ಮಿಷನ್ ಡೈರೆಕ್ಟಾಗಿ ನೋಡಲ್ ಸೆಂಟರ್ ಅಥವಾ ವೆರಿಫಿಕೇಶನ್ ಸೆಂಟರ್ ಏನಿರುತ್ತಲ್ಲ ಅಲ್ಲಿ ಹೋಗೋದ್ರ ಮುಖಾಂತರ ನೀವು SC/ST ಕ್ಯಾಟಗರಿ ನಮ್ಮದು ಬರುತ್ತೆ, ಫೀಸ್ ರಿಡಕ್ಷನ್ ಇರುತ್ತೆ ನಮಗೆ, ಅಂದರೆ ಶುಲ್ಕ ವಿನಾಯಿತಿ ಇರುತ್ತೆ. ಸೊ ಅಂತ ನೀವು ಅವ್ರು ಹೇಳಿದಾಗ ಅವರು ನಿಮ್ಗೆ ಅಡ್ಮಿಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಡ್ತಾರೆ, ಅದು ಚಲನ್ ನಂಬರಲ್ಲಿ ಹಾಕ್ಬಿಟ್ಟು. ಸೊ ವಿದ್ಯಾರ್ಥಿಗಳಿಗೆ ಈ ಥರ ಇರುವಂಥದ್ದಾಗಿರುತ್ತೆ. ಅಂದರೆ ಈಗ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ, SC/ST ವಿದ್ಯಾರ್ಥಿಗಳಿಗೆ ಚಲನ್ ಬರಲ್ಲ. ಇನ್ನೊಂದು ಸಮಸ್ಯೆ ಕೆಲವೊಂದು ವಿಷಯಗಳಿಂದ ಆಗ್ತಿರುತ್ತೆ ಅಂದರೆ ಅಡ್ಮಿಷನ್ ಸ್ಲಿಪ್ ಒಂದು ಚಲನ್ ಏನಿದೆಯಲ್ಲ, ಸೊ SC/ST ವಿದ್ಯಾರ್ಥಿಗಳು ಕೂಡ 10,025 ಅಥವಾ ಕಾಲೇಜಿಗೂ ಅನ್ಎಡೆಡ್ ಸೆಲೆಕ್ಟ್ ಆಗಿ ಸೊ ಆ ಫೀಸ್ನ ಪೇ ಮಾಡಬೇಕು ಅಂತ ಬಂದಿದೆ, ನಮಗೆ GM ಅಂತ ಬಂದಿದೆ, ಮತ್ತೆ ಫೀಸ್ ಕೂಡ ಕೊಟ್ಟಿದ್ದಾರೆ. ನಾವು SC/ST ಕ್ಯಾಟಗರಿನೇ, ಅಲ್ಲಿ SC ಅಂತ ಮೆನ್ಷನ್ ಆಗಿದೆ, ST ಅಂತ ಮೆನ್ಷನ್ ಆಗಿದೆ ಅಂತ ಕೂಡ ಕೆಲ ವಿದ್ಯಾರ್ಥಿಗಳು ಹೇಳ್ತಿರುವಂಥದ್ದು. ಸೊ ಈಗ ನಮ್ಮ ಕಡೆ ಮನೇಲಿ ಬೇಡ ಅಂತಿದ್ದಾರೆ, ಈ ಥರ ನೀನು ಆ ಕ್ಯಾಟಗರಿ ರಿಸರ್ವೇಷನ್ ಸಿಕ್ಕಿ ಅಂದರೆ ಫೀಸ್ ಎಕ್ಸಮ್ಟೆಡ್ ಅಂತ ಬಂದರೆ ಮಾತ್ರ ಹೋಗು, ಇನ್ನೊಂದು ಮತ್ತೊಂದು ಅಂತೆಲ್ಲ ಹೇಳ್ತಾರೆ ಅಂತ ಹೇಳ್ತೀರಾ. ಸೊ ಅದು ಇಲಾಖೆಯಿಂದ ಮಿಸ್ಟೇಕ್ ಆಗಿರುವಂಥದ್ದಾಗಿರುತ್ತೆ. ಆ ಕಾರಣಕ್ಕೆ ವೆರಿಫಿಕೇಶನ್ ಸೆಂಟರ್ ಇನ್ನೊಂದು ಮತ್ತೊಂದು ಹೋಗೋದ್ರ ಮುಖಾಂತರ ನೀವು ಬಗೆಹರಿಸ್ಕೋಬಹುದು. ಅವ್ರೇನಾದ್ರು ರೆಸ್ಪಾಂಡ್ ಮಾಡ್ತಿಲ್ಲ ಇನ್ನೊಂದು ಮತ್ತೊಂದು ಅಂದರೆ ವಿದ್ಯಾರ್ಥಿಗಳು ಬ್ಯಾಂಗ್ಳೂರಲ್ಲಿ ಇರತಕ್ಕಂಥ CSL ಅಡ್ಮಿಷನ್ ಅಂದರೆ ಬ್ಯಾಂಗ್ಳೂರಲ್ಲಿ ಇರತಕ್ಕಂಥ CSL ಆಫೀಸ್ ಇದೆಲ್ಲ ವಿದ್ಯಾರ್ಥಿಗಳಿಗೆ ಕೇಂದ್ರೀಕೃತ ದಾಖಲಾತಿ ಘಟಕ, ಅಲ್ಲಿ ಹೋಗೋದ್ರ ಮುಖಾಂತರ ವಿದ್ಯಾರ್ಥಿಗಳು ಅವರ ಸಮಸ್ಯೆಗೆ ಬಗೆಹರಿಸ್ಕೋಬೋದಾಗಿರುತ್ತೆ. ಬಟ್ ತುಂಬಾ ದೂರ ಇರುವಂಥ ಡಿಸ್ಟಿಕ್ ಅಲ್ಲಿ ಕೂಡ ವಿದ್ಯಾರ್ಥಿಗಳು ಇರ್ತಾರೆ, ಅವ್ರಿಗೆ ಬಂದು ಹೋಗ್ಲಿಕ್ಕೆ ಸಮಯ ಆಗ್ಬಿಡುತ್ತೆ. ಯಾಕಂದ್ರೆ ಮಂಗಳವಾರದ ಒಳಗಡೆ ವಿದ್ಯಾರ್ಥಿಗಳು ಒಂದು ಅಡ್ಮಿಷನ್ ಸ್ಲಿಪ್ ನ ಪಡ್ಕೋಬೇಕು ಅಥವಾ ಸೆಕೆಂಡ್ ರೌಂಡ್ಗೆ ಹೋಗ್ಬೇಕಿರುತ್ತೆ. ಸೊ ಏನ್ ಮಾಡಿದಾರೆ ಅಂತ ಗೊತ್ತಾಗದೇ ಇರುವಂತದ್ದು. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಹೇಳ್ತಿರೋದೇನೆಂದ್ರೆ ಸಾಧ್ಯ ಆದಷ್ಟು ಈ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ, ಆದಷ್ಟು ನಾಳೆ ಒಳಗಡೆ ವಿದ್ಯಾರ್ಥಿಗಳು ಏನು ಎತ್ತ ಅಂತೆಲ್ಲ ತಿಳ್ಕೊಳ್ಳಿ ಅಂತ ಹೇಳ್ತಾ, ಈಗ ವಿದ್ಯಾರ್ಥಿಗಳಿಗೆ ಇನ್ನೊಂದು ಅಡ್ಮಿಷನ್ ಸ್ಲಿಪ್ ಎಲ್ಲ ತಗೊಂಡಿದ್ದೀವಿ, ಈಗ ನಾವೇನ್ ಮಾಡಬೇಕು ಅಂತ ಕೆಲ ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆಗಳಿರುವಂಥದ್ದು. ಸೊ ಅಡ್ಮಿಷನ್ ಸ್ಲಿಪ್ ನಿಮಗೆ ತಗೊಂಡ್ಬಿಟ್ಟಿದ್ದಾರೆ ಅನ್ಕೊಳ್ಳಿ. ಸೊ ಆ ಒಂದು ಪ್ರೊಸೆಸ್ ಬಗ್ಗೆ ಎಲ್ಲ ಹೇಳಿದೆ, ಅಡ್ಮಿಷನ್ ಸ್ಲಿಪ್ ಹೆಂಗ್ ತಗೊಳ್ಳೋದು ಅಂತೆಲ್ಲ. ಸೊ ಈಗ ನಿಮ್ಗೆ ಅಡ್ಮಿಷನ್ ಸ್ಲಿಪ್ ಕೈ ಸಿಕ್ಕಿದೆ. ಈಗ ಅಡ್ಮಿಷನ್ ಸ್ಲಿಪ್ ಸಿಕ್ಕಿದ ಮೇಲೆ ವಿದ್ಯಾರ್ಥಿಗಳಾಗಿದ್ರೆ ಏನು ಮುಂದಿನ ಸ್ಟೆಪ್ ಇರುತ್ತೆ ಪ್ರೊಸೆಸ್ ಅಂದ್ರೆ, ಅಡ್ಮಿಷನ್ ಸ್ಲಿಪ್ ನ ಪಡ್ಕೊಳ್ಳೋದಕ್ಕೆ ಇಲಾಖೆ ಕಡೆಯಿಂದ ನಿಗದಿ ಮಾಡುವಂಥ ದಿನಾಂಕ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಿರ್ತೀರಾ. ಸೊ 7ನೇ ತಾರೀಕು ಡಿಸೆಂಬರ್ 7, 2024ರಿಂದ ಕಾಲೇಜ್ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಡಿಸೆಂಬರ್ 7ರಿಂದ ಡಿಸೆಂಬರ್ ತಿಂಗಳ 10ನೇ ತಾರೀಕು 2024ರ ಒಳಗಾಗಿ ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೋಬೇಕು, ಪ್ರವೇಶ ಪತ್ರ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಯೂನಿವರ್ಸಿಟಿ ಅಥವಾ ಡೈರೆಕ್ಟ್ ನೋಡಲ್ ಸೆಂಟರ್ ಹೋಗೋರ ಮುಖಾಂತರ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಅವರು ಅಡ್ಮಿಷನ್ ಆಗ್ಲಿಕ್ಕೆ ಕಾಲೇಜಿಗೆ ಸಿಕ್ಕಿರೋ ಕಾಲೇಜಿಗೆ ಅಡ್ಮಿಷನ್ ಆಗ್ಲಿಕ್ಕೆ ವಿದ್ಯಾರ್ಥಿಗಳಿಗೆ ಕೊಟ್ಟಿರುವಂಥ ದಿನಾಂಕ ಏನು ಗೊತ್ತಾ? ಡಿಸೆಂಬರ್ ತಿಂಗಳ 13, 2024ರ ಒಳಗಾಗಿ ವಿದ್ಯಾರ್ಥಿಗಳು ಸಿಕ್ಕ ಕಾಲೇಜಿಗೆ ಅಡ್ಮಿಷನ್ ಆಗಲಿಕ್ಕೆ ಕೊನೆಯ ದಿನಾಂಕನ ನಿಗದಿ ಮಾಡಿರುವಂಥದ್ದು. ಅಂದ್ರೆ ಡಿಸೆಂಬರ್ 13, 2024ರ ಒಳಗಾಗಿ ನಿಮಗೆ ಸಿಕ್ಕಿರುವಂಥ ಕಾಲೇಜಿಗೆ ಅಡ್ಮಿಷನ್ ಸ್ಲಿಪ್ ಅನ್ನು 10ನೇ ತಾರೀಕು ಒಳಗಡೆ ಪಡ್ಕೋಬೇಕು. 13ನೇ ತಾರೀಕು ಒಳಗಡೆ ನಿಮಗೆ ಸಿಕ್ಕಿರೋ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಬೇಕು. ಇನ್ನು ಕೆಳಗಡೆ ಮೆನ್ಷನ್ ಮಾಡಿದರೆ ಯಾವ್ದಾರ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಂಡು ಅಥವಾ ಹಣ ಕಟ್ಬಿಟ್ಟು ಅವ್ರೇನಾದರೂ ನಿಗದಿತ ದಿನಾಂಕದೊಳಗೆ ಅಡ್ಮಿಷನ್ ಆಗಿಲ್ಲ ಅಂದ್ರೆ ಅವರನ್ನು ನೆಕ್ಸ್ಟ್ ರೌಂಡ್ಗೆ ಕೂಡ ಪರಿಗಣಿಸೋದಿಲ್ಲ, ಮುಂದಿನ ರೌಂಡ್ಗಳಿಗೆ. ನಂತರದಲ್ಲಿ ಅಡ್ಮಿಷನ್ ಸ್ಲಿಪ್ ತಗೊಂಡಿಲ್ಲದೆ ಸೊ ಏನು ಚಲನ್ ಡೌನ್ಲೋಡ್ ಮಾಡ್ದೇನೆ ವಿದ್ಯಾರ್ಥಿಗಳು ಅಥವಾ ಚಲನ್ ಡೌನ್ಲೋಡ್ ಮಾಡಿ ಅಡ್ಮಿಷನ್ ಸ್ಲಿಪ್ ಪಡ್ಕೊಳ್ತೇನೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡಿದ್ರೆ ಓಕೆ, ನೆಕ್ಸ್ಟ್ ರೌಂಡ್ ಆಯ್ಕೆನೂ ಮಾಡಿಲ್ಲ ಅಥವಾ ಅಡ್ಮಿಷನ್ ಸ್ಲಿಪ್ ಪಡ್ಕೊಂಡ್ಬಿಟ್ಟಿದ್ರೆ ಇನ್ನೊಂದು ಮತ್ತೊಂದು ಅಂದ್ರೆ ವಿದ್ಯಾರ್ಥಿಗಳಿಗೆ ನಿಮಗೆ ನೆಕ್ಸ್ಟ್ ರೌಂಡ್ಗೆ ಪರಿಗಣಿಸಲ್ಲ. ಜೊತೆಗೆ ಸಿಕ್ಕಿರೋ ಸೀಟ್ ಕೂಡ ಅಡ್ಮಿಷನ್ ಆಗಿಲ್ಲ ಅಂದ್ರೆ 13 ಒಳಗಡೆ ಅಡ್ಮಿಷನ್ ಸ್ಲಿಪ್ ಪಡ್ಕೊಂಡು ಸಿಕ್ಕಿರೋ ಸೀಟನ್ನು ಕೂಡ ರದ್ದುಗೊಳಿಸ್ತೀವಿ ಅಂತ ಕೂಡ ಅವ್ರು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಅಡ್ಮಿಷನ್ ಸ್ಲಿಪ್ ಅನ್ನು 10 ಒಳಗಡೆ ಪಡ್ಕೊಳ್ಳಿ, 13 ಒಳಗಡೆ ಕಾಲೇಜ್ ಅಡ್ಮಿಷನ್ ಆಗಿ. ಸೊ ಈಗ ಕಾಲೇಜ್ ಅಡ್ಮಿಷನ್ ನಾನು ಆಗ್ತೀನಿ, ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗಿದ್ರೆ ಅಂತ ವಿದ್ಯಾರ್ಥಿಗಳು ಕೇಳ್ತೀರಾ. ಮತ್ತೆ ಕಾಲೇಜ್ ಫೀಸ್ ಬಗ್ಗೆ ಎಲ್ಲ ಕೇಳ್ತೀರಾ. ಕಾಲೇಜ್ ರೆಕ್ಯೂರ್ಡ್ ಡಾಕ್ಯುಮೆಂಟ್ಸ್, ಅಗತ್ಯ ದಾಖಲೆಗಳು ಏನೇನು ಬೇಕು ಕಾಲೇಜ್ಗೆ ಅಡ್ಮಿಷನ್ ಆಗಲಿಕ್ಕೆ ಅಂದ್ರೆ ವಿದ್ಯಾರ್ಥಿಗಳಿಗೆ. ಸೊ ಆ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ಗೆ ವೆರಿಫಿಕೇಷನ್ಗೆ ಡಾಕ್ಯುಮೆಂಟ್ಸ್ ಅನ್ನು ತಗೊಂಡೋಗಿದ್ರಲ್ಲ ನೀವು, ಸೇಮ್ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡೋಗಿ SLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PUC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಡಿಗ್ರಿಯ ಒಂದು ಮಾರ್ಕ್ಸ್ ಕಾರ್ಡ್ಗಳಾಗಿರ್ಬೋದು. ನಂತರದಲ್ಲಿ ಈ ಒಂದು ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮ ರಿಸರ್ವೇಷನ್ ಆಗಿರ್ಬೋದು ಅಥವಾ ಕರ್ನಾಟಕ ಅಭ್ಯರ್ಥಿಗಳಾಗಿರ್ಬೋದು, ಈ ತರ ಒಂದು ರಿಸರ್ವೇಷನ್ಗಳು ನಿಮಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಬಂದ್ರೆ ಅದು, ಹೆಚ್ಚಿಗೆ ಬಂದ್ರೆ ಅದು, ಮತ್ತೆ ನಂತರದಲ್ಲಿ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಏನಿರ್ತಾವಲ್ಲ ನಿಮ್ದು ಅಗತ್ಯ ದಾಖಲೆಗಳು ಅಂತ ವೆರಿಫಿಕೇಷನ್ಗೆ ಏನು ತಗೊಂಡೋಗಿದ್ರಲ್ಲ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ವಿದ್ಯಾರ್ಥಿಗಳು ವೆರಿಫಿಕೇಶನ್ ತಗೊಂಡೋಗಿರೋದೇನೆ ಸೇಮ್ ತಗೊಂಡೋಗಿರಿ. ಏನಾರ ಅಗತ್ಯ ಇದ್ರೆ ಅವ್ರು ಹೇಳಿ ಕಳಿಸ್ತಾರೆ ನಿಮಗೆ, ಆ ಸಂದರ್ಭದಲ್ಲಿ ನೀವು ಅದನ್ನು ಕೊಡ್ಬೋದಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಕಾಲೇಜು ಫೀಸ್ ಎಷ್ಟು ಬರುತ್ತೆ, ಯಾವ ವಿದ್ಯಾರ್ಥಿ ಕಾಲೇಜ್ ಫೀಸನ್ನ ಕೂಡ ಪೇ ಮಾಡಬೇಕು. ಇವಾಗ SBI ಬ್ಯಾಂಕಲ್ಲಿ ಕಟ್ಟಿರ್ತೀನಿ, ಕಾಲೇಜ್ ಕೂಡ ಫೀಸ್ ಎಷ್ಟು ಪೇ ಮಾಡಬೇಕು ಇನ್ನೊಂದು ಮತ್ತೊಂದಂತ ಡೌಟ್ ಇರುವಂಥದ್ದು. ಇದ್ರ ಬಗ್ಗೆ ಹೇಳಿದ್ರೆ ನಿಮ್ಗೆ ಏನಾದರೂ ಗೌರ್ಮೆಂಟ್ ಸೀಟು ಗೌರ್ಮೆಂಟ್ ಕಾಲೇಜಲ್ಲೇ ಸಿಕ್ಕಿದ್ರೆ ಅರ್ಥ ಮಾಡ್ಕೊಳ್ಳಿ, ಗೌರ್ಮೆಂಟ್ ಸೀಟು ಗೌರ್ಮೆಂಟ್ ಕಾಲೇಜಲ್ಲೇ ಸಿಕ್ಕಿದ್ರೆ ನಿಮಗೆ ಕಾಲೇಜ್ ಫೀಸ್ ಬರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ SBI ಬ್ಯಾಂಕಲ್ಲಿ ಹಣ ಕಟ್ಟಿರ್ತೀರ ಅಷ್ಟೇ, ಅಥವಾ SC/ST ವಿದ್ಯಾರ್ಥಿಗಳಾದರೆ ಅದು ಕೂಡ ಇರೋದಿಲ್ಲ, ಅರ್ಥ ಆಗಿದೆ. ನಂತರದ ಇವಾಗ ಗೌರ್ಮೆಂಟ್ ಸೀಟು ಏಡೆಡ್ ಕಾಲೇಜಲ್ಲಿ ಸಿಕ್ತು ಅನ್ಕೊಳ್ಳಿ, ಆ ವಿದ್ಯಾರ್ಥಿಗಳಿಗೆ
ಅನ್ಎಡೆಡ್ ಕಾಲೇಜಲ್ಲಿ ಸಿಕ್ತು ಅನ್ಕೊಳ್ಳಿ, ಆ ವಿದ್ಯಾರ್ಥಿಗಳಿಗೆ ಡಿಫರೆನ್ಸ್ ಏನಂದ್ರೆ, ಇವಾಗ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ವಿದ್ಯಾರ್ಥಿಗಳಿಗೆ ಫೀಸ್ ಇರೋದಿಲ್ಲ, ಅದು ಕಾಲೇಜ್ ಫೀಸ್ ಇರೋದಿಲ್ಲ. SBI ಮಾತ್ರ ಇರುತ್ತೆ. SC/ST ವಿದ್ಯಾರ್ಥಿಗಳು ಅದು ಕೂಡ ಇರೋದಿಲ್ಲ. ಇನ್ನು ಗೌರ್ಮೆಂಟ್ ಸೀಟು ಎಡೆಡ್ ಕಾಲೇಜಲ್ಲಿ ಸಿಗುತ್ತೆ ಅನ್ಕೊಳ್ಳಿ, ಅನುದಾನಿತ ಕಾಲೇಜಲ್ಲಿ ಸಿಕ್ಕಿದ್ರೆ ಅಥವಾ ಅನುದಾನ ರಹಿತ ಅನ್ಎಡೆಡ್ ಕಾಲೇಜಲ್ಲಿ ಸಿಕ್ಕಿದ್ರೆ ವಿದ್ಯಾರ್ಥಿಗಳಿಗೆ ಆ ಕಾಲೇಜವರು ಸಪರೇಟ್ ಆಗಿ ಫೀಸನ್ನ ನಿಗದಿ ಮಾಡಿರ್ತಾರೆ. ಆ ಫೀಸು ಕಾಲೇಜಿಂದ ಕಾಲೇಜುಗಳಿಗೆ ವೇರಿ ಆಗ್ತಿರುತ್ತೆ. ಸೊ ಈಗ ಎಡೆಡ್ ಕಾಲೇಜ್ ಏನಾದ್ರು ಸೆಲೆಕ್ಟ್ ಆಗಿತ್ತು ನಿಮ್ದು ಅನುದಾನಿತ ಅಂದ್ರೆ ವಿದ್ಯಾರ್ಥಿಗಳಿಗೆ ಸೊ ಈ ಒಂದು ಫೀಸನ್ನ ಬಿಟ್ಟು SBI ಬ್ಯಾಂಕ್ ಏನು ಅಮೌಂಟ್ ಇದೆ 6,000 ಸಮಥಿಂಗ್ ಎಲ್ಲ ಬಿಟ್ಟು ಕಾಲೇಜ್ ಫೀಸ್ ಅಂತ ಒಂದು 6,000 ರಿಂದ 8,000 10,000 ತನಕ ಬರಬಹುದಾಗಿರುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ ವಿದ್ಯಾರ್ಥಿಗಳಿಗೆ 10,000 ರೇಂಜ್ ಒಳಗಡೆನೆ ಇರುತ್ತೆ ಎಡೆಡ್ ಕಾಲೇಜ್ ಆದ್ರೆ. ಅನ್ಎಡೆಡ್ ಕಾಲೇಜ್ ಆದ್ರೆ 10 ರಿಂದ 15 20,000 ತನಕ ಬರೋ ಸಾಧ್ಯತೆ ಇರುತ್ತೆ. ಒಂದು ಅಂದ್ರೆ ಅರ್ಥ ಆಗಿತ್ತು ಅನ್ಕೊಂಡು ನಿಮಗೆ. ಅನ್ಎಡೆಡ್ ಕಾಲೇಜ್ ಏನಾದ್ರು ಸೆಲೆಕ್ಟ್ ಆಗಿತ್ತು ಅಂದ್ರೆ ಕಾಲೇಜ್ ಫೀಸ್ ಅಂತಾನೆ ಸಪರೇಟ್ ಆಗಿ 10 ರಿಂದ 20 ಸಾವಿರದ ನಡುವೆ ಬರುವ ಸಾಧ್ಯತೆಗಳು ಇರುತ್ತೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಕೆಲವೊಂದು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು, ಅದಕ್ಕೆ ನಾನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕಾಲೇಜ್ ಫೀಸ್ ಬಗ್ಗೆ ಇನ್ನೊಂದ್ರ ಬಗ್ಗೆ ಎಲ್ಲ ವಿಚಾರಿಸ್ಕೊಳ್ಳಿ ಅಂತ ಹೇಳ್ತಿದ್ದೆ. ಕೆಲವು ಕಾಲೇಜಲ್ಲಿ ಗೌರ್ಮೆಂಟ್ ಸೀಟೇ ಅಲರ್ಟ್ ಆಗಿದ್ರು ಕೂಡ ನಿಮಗೆ ಹೆಚ್ಚಿಗೆ ಫೀಸನ್ನ ಕೇಳ್ತಾರೆ. ಪರ್ ಸೆಮಿಸ್ಟರ್ 20,000, ಪರ್ ಸೆಮಿಸ್ಟರ್ 25, 30 ಈ ಥರ ರೇಂಜಿಗೆ ಕೇಳ್ತಾರೆ. ಆ ಕಾರಣಕ್ಕೆ ನೀವು ಅದನ್ನ ಯೋಚನೆ ಮಾಡಿ. ಅಂದರೆ ಪರ್ ಸೆಮಿಸ್ಟರ್ಗೆ ಕೆಲವು ಕಾಲೇಜ್ ಇಯರ್ಗೆ ಕೇಳ್ತಾರೆ, ಬಟ್ ನಾನು ಹೇಳ್ತಿರೋದು ಕೆಲವು ಕಡೆ ಏನಾದ್ರು ಈ ಥರ ಮಾಡ್ತಿರ್ತಾರೆ. ಆ ಕಾರಣಕ್ಕೆ ಅಡ್ಮಿಷನ್ ಸ್ಲಿಪ್ಪು ಮತ್ತು ಚಲನ್ನ ಹಣ ಕಟ್ಟೋದಕ್ಕೆ ಮುಂಚೆನೇ ಇದನ್ನ ಮಾಡಿ ಕಾಲೇಜ್ ಫೀಸನ್ನ ವಿಚಾರಿಸಿ ಆ ಕಾಲೇಜ್ಗೆ. ಈಗ ಸೀಟ್ ಅಂತೂ ಅಲರ್ಟ್ ಆಗಿದೆ ನಿಮಗೆ, ಸಾರಿ ಫಾಸ್ಟಾಗಿ ಹೇಳ್ತಿರೋದ್ರಿಂದ ನಂಗೆ ಆಗ್ತಿದೆ. ಸೀಟ್ ಅಂತೂ ಅಲರ್ಟ್ ಆಗಿದೆಯಲ್ಲ ವಿದ್ಯಾರ್ಥಿಗಳಿಗೆ, ಆ ಕಾರಣಕ್ಕೆ ನೀವು ಆ ಕಾಲೇಜ್ಗೆ ಫೋನ್ ಮಾಡೋದ್ರ ಮುಖಾಂತರ ಇನ್ನೊಂದು ಮತ್ತೊಂದು ಸಂಪರ್ಕ ಮಾಡೋದ್ರ ಮುಖಾಂತರ ಫೀಸ್ ಎಷ್ಟು ಬರುತ್ತೆ, ಏನು ಈ ಥರ ಸೀಟ್ ಅಲಾಟ್ ಆಗಿದೆ ಅಂತೆಲ್ಲ ವಿಚಾರಿಸಿ ಬಗೆಹರಿಸ್ಕೊಂಡು ನಿಮ್ಮ ಡೌಟನ್ನ ಆಮೇಲೆ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳಿ. ಚಲನನ ಅಮೌಂಟನ್ನು ಕಟ್ಟಿ, ಅಮೌಂಟ್ ಕಟ್ಟಾದ್ಮೇಲೆ ವಿದ್ಯಾರ್ಥಿಗಳು ಇಲ್ಲ ಕಾಲೇಜ್ ಅಡ್ಮಿಷನ್ ಆಗಲ್ಲ ಅಷ್ಟು ಫೀಸ್ ಅಂತ ಇನ್ನೊಂದು ಮತ್ತೊಂದು ಅಂದರೆ ನಿಮಗೆ ವಾಪಸ್ ಬರೋದಿಲ್ಲ ಅಮೌಂಟ್. ಅರ್ಥ ಆಗಿದೆ ಇವಾಗ. ಸೊ ವಿದ್ಯಾರ್ಥಿಗಳಿಗೆ ಯಾರಿಗೆ ಎಷ್ಟು ಫೀಸ್ ಏನಿದೆ ಅಂತೆಲ್ಲ ಅರ್ಥ ಆಯಿತು. SC/ST ವಿದ್ಯಾರ್ಥಿಗಳಾದರೂ ಕೂಡ ಅವರಿಗೆ ಎಡೆಡ್ ಅನ್ಎಡೆಡ್ ಕಾಲೇಜ್ ಸಿಕ್ಕಿದ್ರೆ ಅಲ್ಲಿ ಕಾಲೇಜ್ ಫೀಸನ್ನ ಪೇ ಮಾಡಲೇಬೇಕಿರುತ್ತೆ ವಿದ್ಯಾರ್ಥಿಗಳೇ. ಸೊ SBI ಫೀಸ್ ಮಾತ್ರ ಇರೋದಿಲ್ಲ SC/ST ವಿದ್ಯಾರ್ಥಿಗಳಿಗೆ, ಈ ಥರ ಫೀಸ್ ಏನಿದೆಯಲ್ಲ ಅದು ಇರುತ್ತೆ. ಸೊ ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಒಂದು ಪ್ರಮುಖ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿನೆಲ್ಲ ನಿಮಗೆ ತಿಳಿಸಿರುವಂಥದ್ದು. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ.